ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಇಂದು ಬಿಚ್ಚಾಲೆಗೆ ನಾವು ಹೋಗೋಣ. ಬಿಚ್ಚಾಲಿ ಅಥವಾ ಭಿಕ್ಷಾಲಯ ಎಂಬ ಹಳ್ಳಿ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಪ್ತ ಶಿಷ್ಯರಾದ ಅಪ್ಪಣ್ಣಾಚಾರ್ಯ ಎಂಬವರು ಅದೇ ಹಳ್ಳಿಯವರಾಗಿದ್ದು ಒಂದು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಸಜ್ಜನರು, ಗುರುರಾಯರ ಮೇಲೆ ಅತೀವ ಭಕ್ತಿ ಪ್ರೀತಿಗಳಿಂದ ಇದ್ದವರು. ಬಿಚ್ಚಾಲೆಯು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಎಂಬ ಹಳ್ಳಿಯ ಪಕ್ಕದಲ್ಲೇ ಇದೆ. ಬಿಚ್ಚಾಲಿಗೆ ರಾಯರ ಹಿಂದಿನ ಜನ್ಮದಲ್ಲಿ ಕೂಡ ಸಂಪರ್ಕದಲ್ಲಿ ಇತ್ತು. ಪ್ರಹ್ಲಾದರಾಯರಿಗೆ ತನ್ನ ತಂದೆ ಹಿರಣ್ಯಕಶಿಪುವಿನ ಕೀಟಲೆ ತಾಳಲಾಗದಾಗ ಉಗ್ರ ನರಸಿಂಹರೂಪಿಯಾಗಿ ಬಂದು ತನ್ನ ತೊಡೆಯ ಮೇಲೆ ಆತನ ದೇಹವನ್ನು ಅಡ್ಡಲಾಗಿ ಮಲಗಿಸಿ ಹೊಟ್ಟೆ ಬಗಿದನಂತಲೂ ಆತನ ವಧೆ ಮಾಡಿ ಪ್ರಹ್ಲಾದರಾಯರಿಗೆ ರಕ್ಷಣೆ ಕೊಟ್ಟನೆಂದು ಹೇಳಲಾಗುತ್ತದೆ. ಆದರೆ ಇದೇ ಜಾಗದಲ್ಲಿ ಉಗ್ರ ನರಸಿಂಹನು ಸಾಲಿಗ್ರಾಮ ರೂಪಿಯಾಗಿ ನೆಲೆಸಿದ್ದಾನೆ. ಬಿಚ್ಚಾಲೆಯು ತುಂಗಭದ್ರಾ ನದೀ ತೀರದ ಹಸಿರಾದ ತಂಪಾದ ಪ್ರಕೃತಿ ಸೌಂದರ್ಯದ ಜೊತೆಗೆ ತಪಸ್ಸು, ಧ್ಯಾನ, ಪಾಠ, ಪ್ರವಚನಗಳಿಗೆ ತಕ್ಕುದಾದ ಜಾಗ. ಗಾಣದಾಳದಲ್ಲಿ ಪಂಚಮುಖಿ ಆಂಜನೇಯನ ಸಾಕ್ಷಾತ್ಕಾರವಾದ ಮೇಲೆ ರಾಯರು ನೇರವಾಗಿ ಬಿಚ್ಚಾಲೆಗೆ ತೆರಳಿದರಂತೆ. ಇಂತಹ ಪ್ರದೇಶಕ್ಕೆ ಶ್ರೀ ರಾಘವೇಂದ್ರ ಗುರುಗಳು ತಪಸ್ಸನ್ನಾಚರಿಸಲು ಮನಸ್ಸು ಮಾಡಿ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡರು. ಇದಕ್ಕಿಂತ ಮೊದಲು ರಾಯರು ವ್ಯಾಸರಾಜರಾಗಿ ವಿದ್ಯಾಗುರುಗಳಾಗಿದ್ದ ಶ್ರೀಪಾದರಾಜರು ಇಲ್ಲೇ ಉಗ್ರ ನರಸಿಂಹ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಹಾಗೂ ಪ್ರಾಣದೇವರ ವಾಸಸ್ಥಾನವಲ್ಲದೆ ಸನ್ನಿಧಾನವೂ ಇಲ್ಲಿ ಇತ್ತು. ಅದಲ್ಲದೆ ಹಿಂದಿನ ಕಾಲದಲ್ಲಿ ಸರ್ಪದೋಷದಿಂದ ಪೀಡಿತರಾದವರಿಗೆ ಸರ್ಪಶಾಂತಿ, ಸರ್ಪದೋಷ ನಿವಾರಣೆ ಮಾಡಿಕೊಳ್ಳಲು, ಪರಿಹಾರ ಕಂಡುಕೊಳ್ಳಲು ಇಲ್ಲಿಗೆ ಈ ನಾಗಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಹಾಗೆ ಇದು ಬಹಳ ಹೆಸರುವಾಸಿ. ಹೀಗಿರುವಾಗ ರಾಯರ ಆಪ್ತ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ವೈರಾಗ್ಯ ಭಾವನೆ ಮೂಡಿತ್ತು. ಆ ಕೂಡಲೇ ರಾಯರ ಬಳಿ ಬಂದು ತಮ್ಮ ವಿಷಯವನ್ನು ಪ್ರಸ್ತಾಪಿಸಲು ರಾಯರು ಹೇಳಿದರೇನೆಂದರೆ, ನೀವು ಎಲ್ಲಿಗೂ ಹೋಗುವುದನ್ನು ಇಚ್ಛಿಸಬೇಡಿ, ನಿಮ್ಮ ವೃದ್ಧ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಸಾಧನೆ ಮಾಡಿ ಅಂದರು. ಹೀಗಾಗಿ ಅಪ್ಪಣ್ಣಾಚಾರ್ಯರು ರಾಯರ ಅಪ್ಪಣೆ ಪಡೆದು ಅವರಂದರಂತೆ ಸಮಾಜ ಸೇವೆ ಮಾಡಲು ಪ್ರಾರಂಭಿಸಿದರು. ಮೊದಲನೆಯದಾಗಿ ಸ್ವಗ್ರಾಮವಾದ ಬಿಚ್ಚಾಲೆಯಲ್ಲೇ ಒಂದು ವಿದ್ಯಾಪೀಠವನ್ನು ಸ್ಥಾಪಿಸಿ ದ್ವೈತ ವೇದಾಂತದ ಪಾಠ ಪ್ರವಚನ ಮಾಡುತ್ತಾ ಸಾಧನೆಗೆ ತೊಡಗಿದರು. ಅಂತೆಯೇ ರಾಯರು ಅಲ್ಲೇ ಇರುವ ಉಗ್ರ ನರಸಿಂಹ ಸಾಲಿಗ್ರಾಮ ಶಿಲೆಯ ವಿಗ್ರಹವನ್ನು ನೋಡುತ್ತಾ ಮೈಮರೆಯುತ್ತಿದ್ದರು. ತದನಂತರ ಅನುಷ್ಠಾನ, ಪೂಜೆ, ಧ್ಯಾನ, ಜಪ ಇವುಗಳನ್ನೆಲ್ಲ ಮಾಡಲು ಪ್ರಾರಂಭಿಸಿದರು. ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜಾನುಷ್ಠಾನ, ಜಪತಪ ಶುರು ಮಾಡಿದರು. ಮಧ್ಯಾಹ್ನದ ಸೂರ್ಯನು ನೆತ್ತಿಗೆ ಬರುವಲ್ಲಿಯವರೆಗೂ ನಿರಂತರವಾಗಿ ಸಾಗುತ್ತಿತ್ತು ಅವರ ಪೂಜೆ. ಅನಂತರ ಪೂಜೆ ಹಾಗೂ ಭಿಕ್ಷೆಯನ್ನು ಮುಗಿಸಿ ಪುನಃ ದೇವರ ಕಾರ್ಯಕ್ಕೆ ಅವರನ್ನು ತೊಡಗಿಸಿಕೊಳ್ಳುತ್ತಿದ್ದರಂತೆ. ಹೀಗೆ ಮರುದಿನವೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ನಿತ್ಯ ವಿಧಿಗಳನ್ನು ಮುಗಿಸಿ ದೇವರಲ್ಲಿ ಧ್ಯಾನಾಸಕ್ತರಾಗುತ್ತಿದ್ದರು. ಅವಿರತವಾಗಿ ಅದರಲ್ಲೇ ಮುಳುಗಿ ಹೋಗುತ್ತಿದ್ದರು. ಹೀಗೆ ಒಂದು ಚಾತುರ್ಮಾಸವನ್ನು ವಿವಿಧ ಬಗೆಯ ಅನುಷ್ಠಾನವನ್ನು ಮಾಡಿ ದೇವರ ಪೂಜಾ ವಿಧಿಗಳನ್ನು ಮಾಡಿ ಒಂದು ದಿನವೂ ತಪ್ಪದೆ ಭಕ್ತಿಯಿಂದ ಆರಾಧನೆ, ಪಾಠ, ಪ್ರವಚನಾದಿಗಳನ್ನು ಮಾಡಿ ಬಿಚ್ಚಾಲೆಯ ಪರಿಸರವನ್ನೇ ಬದಲಾಯಿಸಿದರಂತೆ. ಭಕ್ತರ ಗುಂಪೇ ರಾಯರನ್ನು ದರ್ಶಿಸಲು ಬರುತ್ತಿದ್ದರಂತೆ. ತದನಂತರ ಬಿಚ್ಚಾಲೆಯು ರಾಯರಿಂದ ಅವರ ತಪಸ್ಸಿನ ಫಲದಿಂದ ಪರಮ ಪಾವನ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ವಾತಾವರಣವೇ ಬದಲಾಗಿ ಬಿಟ್ಟಿತ್ತು. ಹಾಗೆ ಶ್ರೀ ರಾಘವೇಂದ್ರ ಶ್ರೀಗಳು ತಮ್ಮ ಪರಿವಾರದವರೊಂದಿಗೂಡಿ ಪುನಃ ಮಂತ್ರಾಲಯಕ್ಕೆ ತೆರಳಿದರಂತೆ. ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಕೂಡ ಶ್ರೀಗಳ ಅಪ್ಪಣೆ ಪಡೆದು ತೀರ್ಥಯಾತ್ರೆಗೆ ಹೋದರಂತೆ. ಈ ಪ್ರದೇಶದಲ್ಲಿ ಮೊದಲಾಗಿ ಕಾಣಬರುವ ದೇವಸ್ಥಾನವೆಂದರೆ ಬಿಚ್ಚಾಲಮ್ಮ ದೇವಸ್ಥಾನ. ಈ ದೇವಾಲಯವನ್ನು ಸುಂದರವಾಗಿ ತುಂಗಭದ್ರಾ ನದಿಯ ದಡದಲ್ಲೇ ಕಟ್ಟಿದ್ದಾರೆ. ವಿಶೇಷವೇನೆಂದರೆ ದೇವಾಲಯವನ್ನು ಬಾಳೆಹಣ್ಣು ಮತ್ತು ಬೆಲ್ಲ ಮಿಶ್ರಣದಿಂದ ಕಟ್ಟಲಾಗಿದೆ. ಇದು ಬಹಳ ಅಚ್ಚರಿಯಾದ ವಿಷಯ. ಬಿಚ್ಚಾಲಮ್ಮ ದೇವಿಯ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ನೀವು ಕಾಣಬಹುದು. ಕೆಳಗಡೆ ಸ್ವಲ್ಪ ಚಲಿಸಿದಲ್ಲಿ ಶ್ರೀ ರಾಘವೇಂದ್ರ ಶ್ರೀಗಳ ಏಕಶಿಲಾ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಇದರ ವೈಶಿಷ್ಟ್ಯವೇನೆಂದರೆ ಅಪ್ಪಣ್ಣಾಚಾರ್ಯರು ಮಂತ್ರಾಲಯದ ವೃಂದಾವನವನ್ನು ಅನುಸರಿಸಿ ಬಿಚ್ಚಾಲೆಯಲ್ಲೂ ಕೂಡ ಶ್ರೀಗಳ ನೆನಪಿಗಾಗಿ ಒಂದು ಏಕಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದರು. ಹಾಗೆ ಅದರ ಹೆಸರಿನಲ್ಲಿ ಪ್ರಖ್ಯಾತಿ ಪಡೆದಿದೆ. ಇಂದಿಗೂ ರಾಯರು ಈ ಜಾಗದಲ್ಲಿ ಕುಳಿತು ಬ್ರಾಹ್ಮಿ ಮುಹೂರ್ತದಲ್ಲಿ ತಮ್ಮ ಪೂಜೆ ಮುಗಿಸಿ ಹೋಗುತ್ತಿದ್ದಾರೆ ಅಂತ ಅಲ್ಲಿನ ಪೂಜಾರಿ ತಿಳಿಸುತ್ತಾರೆ. ಏಕೆಂದರೆ ಅಲ್ಲಿ ಆ ಜಾಗದಲ್ಲಿ ಎಲ್ಲವೂ ಒದ್ದೆಯಾಗಿರುತ್ತದಂತೆ. ಇದೊಂದು ವಿಸ್ಮಯವೇ ಸರಿ. ಅದೇ ರೀತಿ ಎಡಭಾಗದಲ್ಲಿ ಶ್ರೀ ಉಗ್ರ ನರಸಿಂಹರ ಸಾಲಿಗ್ರಾಮ ಶಿಲೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ನಾಗರ ಕಟ್ಟೆಯಲ್ಲಿ ನಾಗರಾಜನ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಇದೊಂದು ಇತಿಹಾಸ ಪ್ರಸಿದ್ಧ, ವಿಸ್ಮಯಕಾರಿ, ಧಾರ್ಮಿಕ, ಶ್ರದ್ಧಾಭಕ್ತಿ, ಪರಿಸರ ಸೌಂದರ್ಯದಿಂದ ಕೂಡಿದ ಪ್ರದೇಶ.
ಇಲ್ಲಿಗೆ ಪಾದವನ್ನಿಟ್ಟಾಗಲೇ ವಿಭಿನ್ನ ಸಂಚಲನವಾಗುತ್ತದೆ. ಮನಸ್ಸು ಪೂರ್ತಿ ಶುದ್ಧಿಯಾಗಿ ತನ್ಮಯತೆ ಮೂಡುತ್ತದೆ. ಇದು ದೈವಿ ಕ್ಷೇತ್ರ, ದೇವನಿದ್ದಾನೆ ಇಲ್ಲಿ ಎಂಬ ಭಾವನೆ ಹೃದಯದಲ್ಲಿ ಮನಸ್ಸಿನಲ್ಲಿ ಉಂಟಾಗುತ್ತದೆ. ವಿಶಾಲವಾಗಿ ಹರಿಯುವ ಶುದ್ಧ ತುಂಗೆಯ ನೀರಿನ ನಿನಾದ ಹೃದಯಸ್ಪರ್ಶಿಯಾಗಿದೆ. ಅಲ್ಲೇ ಇದ್ದು ನೀರಿನಲ್ಲಿಳಿದು ಅದರ ತಂಪನ್ನು ಸವಿಯಬೇಕೆನ್ನಿಸುತ್ತದೆ. ಆದರೆ ಅಲ್ಲಿ ಯಾರೂ ದಡದಿಂದ ಕೆಳಗೆ ಇಳಿಯುವಂತಿಲ್ಲ, ಏಕೆಂದರೆ ನೀರಲ್ಲಿ ಮೊಸಳೆಗಳಿವೆ ಎಂಬ ಬೋರ್ಡ್ ಹಾಕಿದ್ದಾರೆ. ಭಕ್ತರ ರಕ್ಷಣೆ ಹಾಗೂ ಜೀವಕ್ಕೆ ಅಪಾಯವಿದೆ ಎಂಬುದಾಗಿಯೂ ಆಡಳಿತ ವರ್ಗದವರು ಎಚ್ಚರ ವಹಿಸಿದ್ದಾರೆ. ಬಿಚ್ಚಾಲೆಯು ಎಲ್ಲರ ಮನಸೂರೆ ಮಾಡುವಂತಹ ಜಾಗ. ತಾವು ಭೇಟಿ ಕೊಡಿ, ರಾಯರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು, ನಮಸ್ಕಾರ. ಈ ವಿಡಿಯೋವನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಎಲ್ಲರೊಂದಿಗೂ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.